Praise the Lord. Greetings to you all in the name of our Lord and Savior Jesus Christ. Today's Bible verse, Jeremiah chapter 32 verse 17. Nothing is too difficult for you. ಯೆರೆಮೀಯನ ಪ್ರವಾದನೆ ಗ್ರಂಥ 32ನೇ ಅಧ್ಯಾಯ 17ನೇ ವಚನ. ಯಾವ ಕಾರ್ಯವೂ ನಿನಗೆ ಅಸಾಧ್ಯವಲ್ಲ. ಈ ವಿಶ್ವಾಸ ವಾಕ್ಯವು ಯೆರೆಮೀಯನು ಮಾಡಿರ್ತಕ್ಕಂಥ ಪ್ರಾರ್ಥನೆಯಾಗಿದೆ ಪ್ರಿಯರೇ. ಇಲ್ಲಿ ಈ ವಚನದಲ್ಲಿ ದೇವರ ವಾಕ್ಯ ಈ ರೀತಿ ತಿಳಿಸಲ್ಪಡ್ತಾ ಇದೆ. ಯೆರೆಮೀಯನು ಈ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಎಲೆ ಕರ್ತನಾದ ಯೆಹೋವನೇ, ನೀನು ನಿನ್ನ ಭುಜವನ್ನೆತ್ತಿ ನಿನ್ನ ಮಹಾಶಕ್ತಿಯಿಂದ ಭೂಮ್ಯಾಕಾಶಗಳನ್ನು ಸೃಷ್ಟಿಸಿದ್ದಿ. ಯಾವ ಕಾರ್ಯವೂ ನಿನಗೆ ಅಸಾಧ್ಯವಲ್ಲ ಎಂಬುದಾಗಿ ಇಲ್ಲಿ ದೇವರಿಗೆ ಹೇಳ್ತಾ ಇದ್ದಾನೆ. ಹೌದು, ದೇವರಿಂದ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ. ಆತನು ಭೂಮಿ, ಆಕಾಶ, ನಕ್ಷತ್ರಗಳನ್ನು ಉಂಟು ಮಾಡುವಾಗ ತನ್ನ ಜ್ಞಾನದಿಂದ, ತನ್ನ ಬಲದಿಂದ ಎಲ್ಲವನ್ನು ಸೃಷ್ಟಿಸಿದನು. ಇದರಿಂದ ದೇವರಿಂದ ಆಗದ ಕಾರ್ಯ ಒಂದೂ ಇಲ್ಲ ಎಂಬುದಾಗಿ ನಾವು ತಿಳಿದುಕೊಳ್ಳುತ್ತೇವೆ. ಮನುಷ್ಯನಿಗೆ ಸಾಧ್ಯವಾಗದೇ ಇರಬಹುದು, ಆದರೆ ಕರ್ತನ ಮುಂದೆ ಅದು ಒಂದು ಅಲ್ಪವಾದ ಕಾರ್ಯವಾಗಿದೆ ಪ್ರಿಯರೇ. ಐಶ್ವರ್ಯವಂತನು ಪರಲೋಕ ರಾಜ್ಯದಲ್ಲಿ ಪ್ರವೇಶಿಸುವುದು ಕಷ್ಟ ಎಂದು ಯೇಸು ಸ್ವಾಮಿ ಹೇಳಿದಾಗ ಶಿಷ್ಯರೆಲ್ಲರೂ ಆಶ್ಚರ್ಯಪಟ್ಟರು. ಹಾಗಾದರೆ ಯಾರು ರಕ್ಷಣೆ ಹೊಂದಲು ಸಾಧ್ಯ ಎಂದು ಕೇಳಿದರು. ಯೇಸು ಕ್ರಿಸ್ತನ ಅದಕ್ಕೆ ಕೊಟ್ಟ ಉತ್ತರವೇನು ಗೊತ್ತೇ? ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯವೇ ಅಂದರು. ವೈದ್ಯರಿಂದ ಅನೇಕ ಕಾಯಿಲೆಗಳನ್ನು ವಾಸಿ ಮಾಡಲಿಕ್ಕಾಗಲಿಕ್ಕಿಲ್ಲ, ವಕೀಲರಿಂದ ಅನೇಕ ನ್ಯಾಯವನ್ನು ದೊರಕಿಸಿಕೊಡಲಿಕ್ಕಾಗಲಿಕ್ಕಿಲ್ಲ, ಆದರೆ ನಮ್ಮ ದೇವರಿಂದ ಎಲ್ಲವೂ ಸಾಧ್ಯ. ನಮ್ಮ ದೇವರು ಸಂತೈಸುವಂಥ ದೇವರು, ನಮ್ಮ ದೇವರು ನನ್ನಿಂದ ಎಲ್ಲವೂ ಸಾಧ್ಯ ಎಂಬುದಾಗಿ ಹೇಳ್ತಾ ಇದ್ದಾರೆ. ನನ್ನ ಪ್ರಿಯ ದೇವ ಮಕ್ಕಳೇ, ಇವತ್ತು ನಿಮ್ಮ ಸಮಸ್ಯೆ ಏನಾಗಿದೆ, ನಿಮ್ಮ ಹೋರಾಟ ಏನಾಗಿದೆ, ಇವತ್ತು ಈ ಕಾರ್ಯಗಳನ್ನು ನೀವು ಕರ್ತನ ಮುಂದೆ ಇಡಿರಿ. ಇದು ಹೇಗೆ ಸಾಧ್ಯ ಎಂಬುದಾಗಿ ಅಬ್ರಹಾಮನು ತನ್ನ ವೃದ್ಧಾಪ್ಯದಲ್ಲಿ ಚಿಂತಿಸಿರಬಹುದು, ಸಾರಳು ತನ್ನ ವೃದ್ಧಾಪ್ಯದಲ್ಲಿ ಚಿಂತಿಸಿರಬಹುದು, ಆದರೆ ದೇವರಿಂದ ಅಸಾಧ್ಯವಾದದ್ದು ಒಂದೂ ಇಲ್ಲ. ಆತನು ಆಕಾಶದ ನಕ್ಷತ್ರಗಳಂತೆ ದೊಡ್ಡ ಸಂತತಿಯನ್ನು ಅಬ್ರಹಾಮನಿಗೆ ಕೊಟ್ಟನು. ಆತನು ಒಂದು ಮಾತು ಹೇಳಿದರೆ ಸಾಕು, ಬೆಟ್ಟಗಳು ತನ್ನ ಸ್ಥಳದಿಂದ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳುವವು. ಆತನು ಒಂದು ಮಾತು ಹೇಳುವಾಗ ಕುಷ್ಠರೋಗಿ ಸ್ವಸ್ಥ ಹೊಂದಿದನು. ಆತನು ಒಂದು ಮಾತು ಹೇಳುವಾಗ ಸತ್ತವರು ಜೀವದಿಂದ ಏಳುವರು, ಸಮುದ್ರವು ಗಾಳಿಯು ಶಾಂತವಾಗುವವು. ಯಾಕೆಂದರೆ ಆತನಿಂದ ಅಸಾಧ್ಯವಾದ ಕಾರ್ಯ ಒಂದೂ ಇಲ್ಲ. ಇಷ್ಟು ಬಲವುಳ್ಳ ದೇವರು ನಮ್ಮ ಆಶ್ರಯಗಿರಿಯಾಗಿರುವಾಗ ನಾವ್ಯಾಕೆ ಕಂಗಾಲಾಗಬೇಕು, ನಾವ್ಯಾಕೆ ಭಯಪಡಬೇಕು? ಆತನಿಂದ ಎಲ್ಲವೂ ಸಾಧ್ಯ. ಇಂದೇ ಕರ್ತನ ಬಳಿಗೆ ಬನ್ನಿರಿ. ನಿಮ್ಮ ಕಾರ್ಯ ಯಾವುದೇ ಆಗಿರುವುದಾದರೂ ಕರ್ತನ ಬಳಿ ಬಂದು ಪ್ರಾರ್ಥನೆ ಮಾಡಿರಿ. ಖಂಡಿತವಾಗಿಯೂ ದೇವರು ಇವತ್ತೇ ಆ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುವರು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ಯೇಸುವೆ, ನಿನ್ನ ನಾಮಕ್ಕೆ ಕೋಟ್ಯಾನುಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ದೇವ, ನೀನು ನಮ್ಮೆಲ್ಲರನ್ನ ಪ್ರೀತಿಸಿದ್ದಿ, ಆಶೀರ್ವದಿಸಿದ್ದೀರಿ. ಸ್ತೋತ್ರ ತಂದೆಯೇ. ಇಂದು ನೀವು ಕೊಟ್ಟಿರೋ ವಾಗ್ದಾನಕ್ಕೋಸ್ಕರ ಸ್ತೋತ್ರಪ್ಪ. ನಿನ್ನಿಂದ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ ಎನ್ನುವ ವಾಕ್ಯವನ್ನು ಇವತ್ತು ನಮಗೆ ತೋರಿಸಿಕೊಟ್ಟಿದ್ದೀರಿ ತಂದೆಯೇ. ನಿನಗೆ ಸ್ತೋತ್ರ. ಭೂಮಿ ಆಕಾಶಗಳನ್ನು ಉಂಟು ಮಾಡಿರುವಂಥ ದೇವರೇ, ನಿನ್ನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಕರ್ತನೆ. ನಾವೆಲ್ಲರೂ ನಿನ್ನ ಬಳಿಗೆ ಬಂದಿದ್ದೇವೆ ಕರ್ತನೆ. ಈ ವಾಕ್ಯ ಕೇಳಿಸಿಕೊಳ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ಅವರು ಇಂದು ಯಾವ ಸಮಸ್ಯೆಯನ್ನು ತೆಗೆದುಕೊಂಡು ನಿನ್ನ ಪಾದದಲ್ಲಿ ಬಂದಿದ್ದಾರೋ ನೀನೇ ಬಲ್ಲಂತ ದೇವರು. ನೀನೇ ಅವರ ಸಮಸ್ಯೆಯನ್ನು ಪರಿಹರಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.